ಸದ್ಯ ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 102 ರೂಪಾಯಿ 92 ಪೈಸೆ ಇದೆ. ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸೆ ಇದೆ. ಏರಿಕೆ ಆದರೆ ಲೀಟರ್ ಪೆಟ್ರೋಲ್ ಬೆಲೆ 127 ರೂಪಾಯಿ 77 ಪೈಸೆ ಆಗುತ್ತೆ. ಲೀಟರ್ ಡೀಸೆಲ್ ಬೆಲೆ 115 ರೂಪಾಯಿ 99 ರೂಪಾಯಿ ಆಗುತ್ತೆ. ಇಂಥ ಭಾಳ ಸಲ ನಾವು ಪೆಟ್ರೋಲ್ ಡೀಸೆಲ್ಗೆ ಕಂಪೇರ್ ಮಾಡಿ ಡೀಸೆಲ್ ಉತ್ತಮ, ಯಾಕಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಅಂತಿದ್ವಿ. ಈಗ ಯಾವ ಲೆವೆಲ್ಗೆ ಅಂತಂದರೆ ಎರಡೂ ಒಂದು ಟೈಮ್ಗೆ ಸರಿ ಸಮಾನವಾಗಿ ಬಂದು ನಿಂತ್ಕೊಂಡ್ಬಿಡ್ತಾವ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಹಾಗಾದರೆ ಇದು ಸತ್ಯನಾ, ಸುಳ್ಳ, ಆಗುತ್ತಾ, ಆಗಲ್ವಾ, ಭಯ ಯಾಕೆ ಈ ರೀತಿಯಾದಂತಹ ವರದಿಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ನಾಗೇಂದ್ರ ಬಾಬು ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದಂಥ UT ಫರ್ಜಾನಾ ಇದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಇನ್ನು ದಿಲೀಪ್ ಅವರಿದ್ದಾರೆ, BJP ವಕ್ತಾರರು. ಸರ್, ತಮಗೂ ಸ್ವಾಗತ. ಆರ್ಥಿಕ ತಜ್ಞರಾದಂಥ ಸತೀಶ್ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರೇ, ತಮಗೂ ಕೂಡ ಸ್ವಾಗತ. ಸೊ ಬಿಫೋರ್ ಈ ಒಂದು ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಇವತ್ತು ಕೂಡ ಪೆಟ್ರೋಲಿಯಂ ಖಾತೆಯ ಅಧಿಕಾರಿಗಳು ಕ್ಲಾರಿಫೈ ಮಾಡಿದ್ದಾರೆ, ಇಲ್ಲ ಆ ಥರದ ಯಾವುದೇ ರೀತಿಯಾದಂತಹ ಥಾಟೇ ಇಲ್ಲ. ಪಂಚರಾಜ್ಯಗಳ ಚುನಾವಣೆ ಮುಗಿದ ಮೇಲೂ ಕೂಡ ನಾವು ಯಾವುದೇ ರೀತಿ ಪೆಟ್ರೋಲ್ ಬೆಲೆ ಅಥವಾ ಡೀಸೆಲ್ ಬೆಲೆ ಏರಿಕೆ ಮಾಡಲ್ಲ, ನಮ್ಮಲ್ಲಿ ಸಾಕಷ್ಟು ದಾಸ್ತಾನು ಇದೆ, ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಮುಂದೆ ಇಡ್ತಾ ನಾವು ಈ ಡಿಸ್ಕಷನ್ನ ಆರಂಭ ಮಾಡ್ತೀವಿ. ಮೇಡಮ್ ಫರ್ಜಾನಾ ಅವರೇ, ಸೊ ನಾವು ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಕಾಂಗ್ರೆಸ್ಸಿಗರ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಈ ರೀತಿಯಾದಂಥ ವಿಚಾರವನ್ನು ತುಂಬ ಹಂಚ್ಕೊಳ್ತಾ ಇದ್ದಾರೆ. ಬೇರೆ ಸರ್ಕಾರನೇ ಇಲ್ಲ ಮಾಡಲ್ಲ ಅಂತ ಹೇಳಿದ ಮೇಲೂ ಕೂಡ ಜನರಿಗೆ ಭೀತಿ ಹುಟ್ಟಿಸುವ ಅಥವಾ ಜನರಿಗೆ ಒಂಥರ ಪರೇಶಾನ್ ಮಾಡುವಂತಹ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವೆ. ತಾವು ಇಷ್ಟು ಕನ್ಫರ್ಮ್ಡ್ ಆಗಿ ಹೆಂಗೆ ಹೇಳಕ್ಕೆ ಸಾಧ್ಯ? ಮೇಡಮ್ ನಮಸ್ತೆ. ಯಾವುದೇ ಒಂದು ವಿಚಾರವನ್ನು ಒಂದು ಅಧಿಕೃತವಾಗಿ ನಾವು ಹೇಳಬೇಕಾದ್ರೆ ಅದರ ಹಿಸ್ಟಾರಿಕಲ್ ಚಾರಿತ್ರಿಕ ವಿಮರ್ಶೆ ಅಂತ ಏನು ಹೇಳ್ತೀವಿ ಅದನ್ನು ನೋಡಿಬಿಟ್ಟೇ ಮಾತಾಡ್ತಾರೆ ಯಾರಾದ್ರೂ, ಅದು ಸಾರ್ವಜನಿಕ ಜೀವನದಲ್ಲಿರೋರು. ಇವಾಗ ಈ ಪೆಟ್ರೋಲ್ ಡೀಸೆಲ್ ವಿಚಾರದಕ್ಕೆ ಬಂದಾಗ ಕಳೆದ UPA ಸರ್ಕಾರಕ್ಕೂ ಇವರಿಗೂ ಇದ್ದಂತಹ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಆವಾಗ ಒಂದು ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ $120 ಇದ್ದಾಗ ಕೂಡ ಅಲ್ಲಿ ನಾವು ಡೀಸೆಲ್ 55 ರೂಪಾಯಿಗೆ ಮತ್ತು ಪೆಟ್ರೋಲ್ 70 ರೂಪಾಯಿಗೆ ಕೊಡ್ತಾ ಇದ್ವಿ. ಅದರ ನಂತರದಲ್ಲಿ ಅದೇ ಬ್ಯಾರೆಲ್ಗೆ 120 ಇದ್ದಿದ್ದು $90 $80 ಎಲ್ಲ ಬಿಟ್ಟು $50ಗೆ ಸಿಗ್ತಾ ಇತ್ತು. $50ಗೆ ಜಾಗತಿಕ ದರ. ಅದರಲ್ಲೂ ನಮಗೆ ಮತ್ತೆ $10 ಡಿಸ್ಕೌಂಟ್ ಆಗಿ ರಷ್ಯಾದಿಂದ ಬರುವಾಗ $40ಗೆ ಸಿಗ್ತಾ ಇತ್ತು. ಆದರೂ ಕೂಡ ಇವ್ರದ್ದು ಇದ್ದಿದ್ದು ರೇಟು ಡೀಸೆಲ್ 80 ರೂಪಾಯಿ, ಪೆಟ್ರೋಲ್ 100 ರೂಪಾಯಿ, ಇದೇ ರೇಟ್ನಲ್ಲಿ ಇದ್ದವರಿಗೆ ಇನ್ನು ಮುಂದೆ ಈ ಯುದ್ಧದ ಒಂದು ಕಾರಣ ಇಟ್ಟುಕೊಂಡು ಇವರು ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋದಕ್ಕೆ ಯಾವೊಬ್ಬನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಅದನ್ನು ಹೇಳುವಂತಹ BJPಗೆ ಮನಸ್ಸಿನಲ್ಲೂ ಇರ್ತದೆ, ನಾಳೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ಯಾಕಂದರೆ ಮೇಡಮ್, ಇಂತಹ ತತ್ವಾರ್ಧ ದಿನಗಳಲ್ಲಿ ಬೆಲೆ ಏರಿಕೆನಲ್ಲಿ ನಮ್ಮ ಅಗತ್ಯ ಔಷಧಿಗಳು 900 ಔಷಧಿಗಳ ಬೆಲೆಯನ್ನೇ ಬಹಳಷ್ಟು ಏರಿಸಿಬಿಟ್ಟಿದ್ದಾರೆ. 12% GST ಹಾಕಿದ್ದಾರೆ. ಸಿಮೆಂಟ್ ಟನ್ಗೆ 50,000 ಇದ್ದು 60,000 ಮಾಡಿದ್ದಾರೆ. ಶುಗರ್ದು ಬೆಲೆ ಜಾಸ್ತಿ ಆಗಿದೆ, ವೀಟದ ಬೆಲೆ ಜಾಸ್ತಿ ಆಗಿದೆ. ಯಾವ ಒಂದು ವಸ್ತುವಿದ್ದು ಬೆಲೆ ಜಾಸ್ತಿ ಆಗಿಲ್ಲ ಅನ್ನೋಂಗಿಲ್ಲ. ಆ ರೀತಿಯಾದಂತಹ ತೀವ್ರವಾದಂತಹ ಬೆಲೆ ಏರಿಕೆಯಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಈ ಕಾರಣದಿಂದ ಖಂಡಿತ ಅವ್ರ ಬೆಲೆ ಏರಿಸ್ತಾರೆ. ಇನ್ನೊಂದು ಕೋವಿಡ್ನಂತಹ ಅಂತಹ ಒಂದು ಮಹಾಮಾರಿ ಅಟಕಾಯಿಸಿದ ದಿನಗಳಲ್ಲೇ ಜನರ ಬಗ್ಗೆ ಕಿಂಚಿತ್ ಕರುಣೆ ಇಲ್ಲದೇನೆ ಆ ಗ್ಯಾಸ್ ಸಿಲಿಂಡರ್ಗೆ 600 ರೂಪಾಯಿ ಇದ್ದಿದ್ದನ್ನು 800 ರೂಪಾಯಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಇರುವಂಥವ್ರು ಇವರು. ಹಾಗಾಗಿ ಈ ಯುದ್ಧ, ಈ ಪಂಚ ಚುನಾವಣೆ ಇವ್ರ ಮಟ್ಟಿಗೆ ಅದು ಯುದ್ಧನೇ. ಅದು ಮುಗಿದ ಕೂಡಲೇ ಖಂಡಿತವಾಗ್ಲೂ ಜನರಿಗೆ ಯಾವ ರೀತಿ ಬರೆ ಹಾಕಬೇಕು ಆ ಬರೆ ಹಾಕ್ತಾರೆ. ಯಾಕಂದರೆ ಜನಪರವಾದಂತಹ ಯಾವುದೇ ಕಾರ್ಯಕ್ರಮಗಳು, ಜನಪರವಾದಂತಹ ಯಾವುದೇ ಯೋಚನೆಗಳು, ಚಿಂತನೆಗಳು ಅವರ ನಡೆ ನುಡಿಗಳಲ್ಲಿ, ಅವರ ಕಾರ್ಯಕ್ರಮಗಳಲ್ಲಿ, ಅವರ ಯಾವುದೇ ಒಂದು ಅನುಷ್ಠಾನ ಅದು ಆಗಲಿಲ್ಲ, ಮಾತಿನಲ್ಲೂ ಬರಲಿಲ್ಲ. ಒಂದು ಮಾತು ಕೇಳಬೇಕು, ಇವರೇ ಹೇಳ್ಕೊಂಡು ಬಂದವರು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ, ನಾವು ಪ್ರತಿ ವರ್ಷ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ. ರೈತರ ಜೀವನ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. MSME ಕಿರು ಮಧ್ಯಮ ಕೈಗಾರಿಕೆಯ ಒಂದು ಫೀಲ್ಡ್ ಏನಿದೆಯಲ್ಲ, ಅದಂತೂ ಕಂಪ್ಲೀಟ್ ಆಗಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ದಿಮೆ ಮತ್ತು ಉದ್ಯೋಗ ಎರಡನ್ನು, ಅಂದರೆ ಅಲ್ಲಿ ಫಂಡು ಇದೆ, ಉದ್ಯೋಗ ಇದೆ, ಹೆಚ್ಚು ಜನರ ಬದುಕು ಇದೆ. ಅಂತಹ ಸೆಕ್ಟರ್ ಸಂಪೂರ್ಣವಾಗಿ ಯಾವ ರೀತಿಯ ಕುಸಿತಕ್ಕೊಳಗಾಗಿದೆ ಅಂದರೆ ಅದರ ಡೇಟಾ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅದು ನೋಟ್ ಬ್ಯಾನ್ ಆಗಿರ್ಬೋದು, ಕೋವಿಡ್ನಿಂದ ಅದು ಸಹಜ ತತ್ತರ ಆಗಿರ್ಬೋದು, GST ಒಂದು ಅವೈಜ್ಞಾನಿಕವಾದ ಪ್ರಾರಂಭಿಕ ಅದನ್ನು ಅಬ್ಸಾರ್ಪ್ಷನ್ ಇದು ಆಗಿರ್ಬೋದು. ಇದೆಲ್ಲದರಿಂದಾಗಿ ನಿರುದ್ಯೋಗ ದರ 7.2% ಜಾಗತಿಕವಾಗಿ ಅತ್ಯಂತ ಕಡಿಮೆಗೆ, ಚಾರಿತ್ರಿಕವಾಗಿ ಅತ್ಯಂತ ಕಡಿಮೆ ದರಕ್ಕೆ ಮುಟ್ಟಿದೆ. ಜನರ ಕೊಳ್ಳುವ ಖರೀದಿಯ ಸಾಮರ್ಥ್ಯ ಏನಿದೆಯಲ್ಲ ಅದು ತಳಕಚ್ಚಿದೆ.
ಉದ್ಯೋಗಾವಕಾಶಗಳಂತೂ ಸಂಪೂರ್ಣ ಉದ್ಯೋಗಾವಕಾಶಗಳು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಹೇಳಿದ್ರು, ಸಂಪೂರ್ಣ ನೆಲಕಚ್ಚಿದೆ. ಇದೆಲ್ಲ ಆಗಿದೆ. ಇಂಥ ಸಮಯದಲ್ಲಿ ಇವರು ಇನ್ನಷ್ಟು ಜನರಿಗೆ ಬರೆ ಹೇಳೋದ್ರಲ್ಲಿ ಯಾವ ಸಂಶಯನೂ ಇಲ್ಲ.